ಕೂಡ ಒಂದು ಯಾವಾಗಲೂ ನೀವು ಪಾಸಿಟಿವಿಟಿ ಅಂತ ಇರ್ತೀರಾ. ಓಕೆನಾ, ಈಗ ನಾವು ಕೂತಂಥ ಜಾಗ ಓಕೆನಾ, ಪಾಸಿಟಿವಿಟಿ ಇದೆಯಾ ಏನು ಅಂತ ನೀವು ಹೇಳಬೇಕು ಹೇಗಿದೆ ಅಂತ. ನಮಗೆಲ್ಲ ಓಕೆ. ಬಟ್ ಈಗ ಏನಾಗ್ತಿದೆ ಅಂದರೆ, ನೀವು ಎಲ್ಲದರಲ್ಲೂ ಪಾಸಿಟಿವಿಟಿ ಅಂತ ಹುಡುಕ್ತಾನೆ ಇರ್ತೀರ ಅಂದಾಗ ನೋಡೋರಿಗೆ ಏನು ಇವರು ಅಲ್ಲ, ಪಾಸಿಟಿವಿಟಿ ಇರಬೇಕು ಓಕೆ, ಬಟ್ ಇಷ್ಟೊಂದು ಬೇಕಾ ಅನ್ನೋದು ಒಂದು ಕ್ವಶನ್ ಬರುತ್ತೆ. ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಬೇಕಾ ಏನು, ಇಷ್ಟೊಂದು ಬೇಕಾ ಪಾಸಿಟಿವಿಟಿ ಅಂತ? ಒಂದು ಎಷ್ಟೊಂದು ಅನ್ನೋದ್ರ ಬಗ್ಗೆ ಪ್ರಶ್ನೆ ನೋಡ್ತಿರೋರಿಗೆ ಕೇಳಬೇಕಾಗತ್ತೆ. ನನಗೆ ನಾನಿದ್ದಂಥ ರೀತಿ ತುಂಬ ಹೆಲ್ಪ್ ಆಗ್ತಾಯಿತ್ತು. ಬಿಕಾಸ್ ಮನೆಯೊಳಗೆ ಹೋಗಬೇಕಂದ್ರೆ ವಿ ನೋ ದ್ಯಾಟ್ ವಿ ಆರ್ ಫೇಸಿಂಗ್ ಒಂದಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತೀವಿ. ಆ್ಯಂಡ್ ಬಹಳಷ್ಟು ಅಂದರೆ 17+ ಹೊಸ ವ್ಯಕ್ತಿತ್ವಗಳ ಜೊತೆ ಜೀವಿಸ್ತೀವಿ ಅಂತ. ಇಫ್ ಯು ಆರ್ ನಾಟ್ ಪಾಸಿಟಿವ್, ದ ಜರ್ನಿ ವಿಲ್ ಬಿ ವೆರಿ ಡಿಫಿಕಲ್ಟ್, ಅದಂತೂ ಗೊತ್ತಿತ್ತು. ಆ್ಯಂಡ್ ನನ್ನ ಮನೆಗೆ ಅಂತ ಪಾಸಿಟಿವ್ ಆಗಿದ್ದು ಅಂತಲ್ಲ, ನನ್ನ ಇಡೀ ಜೀವನ ನಾನು ನೋಡ್ಕೊಂಬಂದಿರೋದೆ ಹಾಗೆ. ಪ್ರತಿಯೊಂದು ಸಿಚುವೇಶನು ಪಾಸಿಟಿವ್ ನೋಟಿಂದ ಅದನ್ನು ಫೇಸ್ ಮಾಡಿದ್ದೀನಿ. ಸೊ ಅದೇ ರೀತಿ ಮನೆ ಒಳಗೂ ಹೋಗಿದ್ದು. ನನ್ನ ಬಗ್ಗೆ ಏನೋ ಇಂಟ್ರೊಡಕ್ಷನ್ ಅಂದಾಗ ನಾನು ಹಾಗೆ ಒಂದು ಪಾಸಿಟಿವ್, ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವ್ ವಿಷಯ ನೋಡ್ತೀನಿ ಅಂತ ಹೇಳಿದ್ದಷ್ಟೇ. ನಾನು 1-2 ಸತಿ ಬೆಳೆಸಿರ್ತೀನಿ, ಇಡೀ ಮನೆ ಬಹಳಷ್ಟು ಸತಿ ಬೆಳೆಸಿದೆ. ಅದು ಹೋಗ್ತಾ ಹೋಗ್ತಾ ಅದೇ ಬರ್ತಾ ಹೋಯಿತು ಅಷ್ಟೇ ಹೊರತು ದಟ್ ವಾಸ್ ನಾಟ್ ದ ಮೇನ್ ಇದು ಅಂತ. ಅದು ಹಾಗೆ ಫ್ಲೋನಲ್ಲಿ ಅದೇ ವಿಷಯ ಬರ್ತಾ ಹೋಯಿತು. ಸೊ ಅದಕ್ಕೆ ಇವತ್ತಿಗೂ ನೀವು ಅದೇ ಪ್ರಶ್ನೆ ಕೇಳ್ತಿದ್ದೀರಾ. ಅಂದರೆ ನಾನು ಕೇಳೋಂಥ ಪ್ರಶ್ನೆ ಅಂದರೆ ಜನರಲ್ ಆ ಥರ ಒಂದು ಪ್ರಶ್ನೆ ಮೂಡಿದೆ, ಅದಕ್ಕೋಸ್ಕರ ಕೇಳಿದೆ. ಇನ್ನೊಂದು ಏನಂದರೆ, ಒಂದು ಸ್ವಲ್ಪ ನೀವು ಹೀಗೆ ಹಿಡೀರಿ, ಕೈ ಹೆಂಗೆ ಹಿಡೀರಿ ಹೇಳ್ತೀನಿ. ಇನ್ನೊಂದು, ಗೌತಮಿ ಅವ್ರಿಗೆ ಟಚ್ ಮಾಡಿಬಿಟ್ಟು ಮಾತಾಡ್ಸೋದು ಇಷ್ಟ ಆಗಲ್ಲ. ಇದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಏನಂದರೆ, ಈಗ ಜನರು ಹೇಳ್ತಿರೋದು ಏನಂದರೆ, ಬಿಗ್ ಬಾಸ್ ಮನೇಲಿ ಈ ಥರ ಮುಡ್ದೇ ಮಾತಾಡೋಕ್ಕೆ ಸಾಧ್ಯನಾ, ಹೀಗೆ ಇರೋಕ್ಕೆ ಆಗುತ್ತಾ ಅನ್ನೋದೊಂದು ಕ್ವಶನ್ ಮೂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅಂದರೆ ಸಾಧ್ಯನಾ ಈ ಥರ ಇರೋಕ್ಕೆ ಬಿಗ್ ಬಾಸ್ ಮನೆಯಲ್ಲಿ? ಸಾಧ್ಯನಾ ಅಸಾಧ್ಯನಾ, ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಇದು ಇಂಟೆನ್ಷನ್. ನನಗೆ ನಮ್ಮ ಮನೆಯಲ್ಲಿ ಸ್ವಲ್ಪ, ಅಥವಾ ನಾನು ಗೌತಮಿಯಾಗಿ ಯಾರೋ ಇನಿಷಿಯಲ್ ಒಂದು ಫ್ಯೂ ಡೇಸಲ್ಲೇ ಬಂದು ಹೀಗೆ ಮುಟ್ಟಿ ಎಲ್ಲ ಮಾತಾಡ್ಸೋದು ನನಗೆ ಯೂಶ್ವಲಿ ಅದು ಅಭ್ಯಾಸ ಇಲ್ಲ, ಇಷ್ಟನೂ ಇಲ್ಲ. ಹೋಗ್ತಾ ಹೋಗ್ತಾ ನಾವು ಫ್ರೆಂಡ್ಸ್ ಆದಮೇಲೆ, ಪರಿಚಯ ಆದಮೇಲೆ, ಯು ಕಾಲ್ ದೆಮ್ ಫ್ರೆಂಡ್, ಅಣ್ಣ ತಮ್ಮ ತಂಗಿ ಅಕ್ಕ ಏನೇ ಕರೆದಾದ್ಮೇಲೆ ಇಟ್ಸ್ ಅ ಡಿಫ್ರೆಂಟ್ ನೋಟ್. ಅದಕ್ಕೂ ಮುಂಚೆ ಯಾರು ಹಾಗೇನೋ ಮುಟ್ಟು ಮಾತಾಡ್ಸಿದ್ರೆ ನನಗೆ ಐ ಹ್ಯಾವ್ ಅ ಪ್ರಾಬ್ಲಮ್. ನನಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಪಟ್ಟ ಬಂದು ಹಾಗೆ ಇನಿಷಿಯಲೇ ಹಂಗೆ ಮಾತಾಡ್ಸಿದ್ರೆ ಐ ಹ್ಯಾವ್ ಅ ಪ್ರಾಬ್ಲಮ್. ಜನರಲ್ ಶೇಕ್ ಹ್ಯಾಂಡ್ ಆಗಿರ್ಬೋದು, ಹಿಂಗೆ ಹಗ್ಗ ಆಗಿರ್ಬೋದು, ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಆ್ಯಂಡ್ ಅಲ್ಲಿ ಯಾವ ಸಿಚುವೇಷನಲ್ಲಿ ನಾನು ಆ ಲೈನ್ಸ್ ಹೇಳಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅಲ್ಲೇನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಆ ಒಂದು ಏನು ಹೇಳ್ತೀರ ಅದನ್ನು ಇರಿಟೇಷನ್ನು, ಇನ್ನೊಂದಷ್ಟು ಒಂದು ಸತಿ ಒಂದು ಹುಡುಗಿ ಅಥವಾ ಹುಡುಗನು, ಇಟ್ ಇಸ್ ನಾಟ್ ಹುಡುಗಿ ಅನ್ನೋ ಪಾಯಿಂಟೇ ತೊಗೊಳ್ಳೋದಿಲ್ಲ ನಾನು. ನೀವೊಂದು 17 ಹೊಸ ವ್ಯಕ್ತಿಗಳ ಜೊತೆ ಇದ್ದೀರಾ, ನಿಮ್ಮ ಫ್ಯಾಮಿಲಿಯಿಂದ ದೂರ ಇದ್ದೀರಾ, ನಿಮ್ಗೆ ಏನೇ ಆದರೂ ಒಂದು ಸಣ್ಣ ಇನ್ಸೆಕ್ಯೂರಿಟಿ ಇರುತ್ತೆ. ಎಷ್ಟೇ ಧೈರ್ಯವಾಗಿರಿ ನೀವು, ಎಷ್ಟೇ ಪಾಸಿಟಿವ್ ಆಗಿರಿ ನೀವು, ಒಂದು ಸಣ್ಣ ಇನ್ಸೆಕ್ಯೂರಿಟಿ ಇರುತ್ತೆ. ಅಲ್ಲಿ ಹೋದಾಗ ಒಂದು ಆ ಇನ್ಸೆಕ್ಯೂರಿಟಿ ಒಂದಷ್ಟು ಮಾತುಗಳನ್ನು ತರಿಸುತ್ತೆ. ಹಿಂಗೆ ಮುಟ್ಟಿದ್ರೆ ನಂಗೆ ಆಗಲ್ಲ ಅನ್ನೋದನ್ನು ಹೇಳಿರ್ತೀನಿ. ಅದು ಹೊರಗಡೆ ಬೇರೆ 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 ರೀತಿ ಥರನೇ ಪ್ರೆಸೆಂಟ್ ಆಗಿದೆ ಅಥವಾ ಟ್ರಾಲ್ ಆಗಿದೆ. ಅದ್ರ ಬಗ್ಗೆ ಬೇಜಾರಂತ ಏನಿಲ್ಲ, ನಾನೇ ಹೇಳಿದೆ ಅಂತ ಲೈನ್ಸು. ಸೊ ಫಾರ್ ಮೀ ಇನಿಷಿಯಲಿ ಯಾರೋ ಫ್ಯೂ ಬಂದು ಮೀಟ್ ಮಾಡಿ ಒಂದು ಐ ಥಿಂಕ್ ಅದಾಗಿದ್ದೊಂದು 3rd ವೀಕೋ ಏನೋ ಆಗಿರುತ್ತೆ, 10-15 ಡೇಸ್ ಅಷ್ಟೇ. ಸೊ ಅಷ್ಟರಲ್ಲಿ ಯಾರೋ ಹಂಗೆ ಮಾತಾಡಿಸಿದ್ದು, ಹಾಗೆ ದಿಂಬಲ್ ಹೊಡೆದಾಗ ಸ್ವಲ್ಪ ನಾನು ಸಿಟ್ಟಲ್ಲಿ ಹೇಳಿದ್ದೆ ಅದೆಲ್ಲ. ಅದು ಏನಾಗಿತ್ತಂದರೆ, ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತಿದ್ದು ಈ ಥರದ್ದು ಹೇಳಿದೆ. ಅಂದರೆ ನೀವು ಅದೇ ದಿಂಬಲ್ ಅವರು ಹೊಡೆದು ನಿಮ್ಮನ್ನು ಎಬ್ಬಿಸ್ತಾರೆ, ನನಗೆ ಈ ಥರದ್ದು ಯಾರು ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ನೀವು ಒಂದು ಮಾತು ಹೇಳ್ತೀರ. ಬಟ್ ಇದು ಹೊರಗಡೆ ಯಾವ ಥರ ಟ್ರೋಲ್ ಆಗಿತ್ತಂದರೆ, ಈಗ ಮಂಜೂರು ನಿಮ್ಮನ್ನು ಕೈ ಹಿಡ್ಕೊಂಡಿರ್ತಾರೆ, ಈ ಥರದ್ದೆಲ್ಲ ಒಂದಿಷ್ಟು ಫೋಟೋ ಆಗಿ ತುಂಬ ಟ್ರೋಲ್ ಆಗಿತ್ತು. ನೀವು ನೋಡಿದ್ದೀರಾ ಅನ್ಕೋತೀನಿ, ನೋಡಿದ್ದೀರಾ ಅಂತ ಏನು ಹೇಳ್ತೀರಾ ಇದ್ರ ಬಗ್ಗೆ? ಎಗೇನ್ ಅದೇ, ನೀವು ಆ ವಿಡಿಯೋ ನೋಡಿದ್ರೆ ಇವಾಗ ಮಂಜು ಅವರು ಅನ್ನೋದಾದ್ರೂ ತುಂಬ ದಿವಸಗಳು ಆದಮೇಲೆ ಹಾಗೇನೋ ಹಿಂಗೇನೋ ಇಟ್ಕೊಂಡ್ರು, ಹಿಂಗೇನೋ ಹಗ್ ಮಾಡಿದ್ರು, ಅಥವಾ ಮಂಜು ಅವರು ಅಂತಲ್ಲ, ಅಲ್ಲಿ ಪ್ರತಿಯೊಬ್ಬರು ನಾವೆಲ್ಲರೂ ಹಾಗೇ ಇರ್ತೀವಿ. ಅಲ್ಲಿ ಲಿಟ್ರಲಿ ಫ್ಯಾಮಿಲಿಗಳ ಥರ ಇರೋದಕ್ಕೆ ಶುರು ಮಾಡಿರ್ತೀವಿ. ನಾವು ಒಟ್ಟಿಗೆ ಕೂರ್ತೀವಿ, ಹೇಳ್ತೀವಿ, ಗುಡ್ ಮಾರ್ನಿಂಗ್ ಹೇಳ್ಕೊತೀವಿ, ಮಲಗಾದ್ಮೇಲೂ ಯಾರಿಗೂ ಹುಷಾರಿಲ್ಲ, ಸಿಟ್ಟು ಬಂತು, ಅಳು ಬಂತು, ನಮಗೆ ನಾವೇ ಇರ್ತೀವಲ್ಲಿ. ಯಾರೋ ಕನ್ಸೋಲ್ ಮಾಡೋದಕ್ಕೆ ಹೇಗೆ ಹಿಡ್ದಿರ್ತಾರೆ, ಅಥವಾ ತುಂಬ ಖುಷಿಯಾದಾಗ ಹಿಡ್ದಿರ್ತಾರೆ. ಅದೇ ಈ ವಿಷಯ ಹೇಳಿದ್ನಲ್ಲ, ಅದು ಎರಡಕ್ಕೂ ಹಿಂಗೆ ಕ್ಲಬ್ ಮಾಡಿದಾಗ, ಕೊಲಾಜ್ ಮಾಡಿದಾಗ ಆ ಥರ ಪ್ರೆಸೆಂಟ್ ಆಗಿದೆ ಅದು. ಎಗೇನ್
ಈ ಸಿಚುವೇಶನ್ಸು ಅಥವಾ ಆ ಸಿಚುವೇಶನ್ಸ್ನ ನೀವು ಡಿಸ್ಟಿಂಗ್ವಿಷ್ ಮಾಡಿದಾಗ ಆ ಸಿಚುವೇಶನ್ಗೆ ಸರಿ ಇತ್ತು ಅನಿಸುತ್ತೆ. ಸೊ ಅದು ಟ್ರಾಲ್ ಅಥವಾ ಆ ಥರದ ವಿಷಯ ಮಾಡಿ ನೋಡಿದಾಗ ನಿಮಗೆ ಕಾಂಟ್ರಾಸ್ಟ್ ವಿಷಯಗಳ ಥರ ಕಾಣುತ್ತೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.